IQ ತುಂಬ ಚೆನ್ನಾಗಿದೆ, ಬಟ್ EQ ಬಗ್ಗೆ ನಾವು ತುಂಬ ಕಡಿಮೆ ಮಾತಾಡ್ತೀವಿ. ಇಮೋಷ್ನಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ವಿಚಾರಗಳನ್ನ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಹೇಗೆ ಅದಕ್ಕೆ ಮಾದರಿ? ಸೊ ಇಲ್ಲಿ ಎಮೋಷನಲ್ ಕ್ವಿಶೆಂಟ್ ಅಂತ ಅಂದರೆ ಬರೀ ಎಮೋಷನಲ್ ಕ್ವಿಶೆಂಟ್ ಮಾತ್ರ ಅಲ್ಲ, ಕೃಷ್ಣ ಅಂದರೆ ಫುಲ್ಲಿ ಇಂಟಿಗ್ರೇಟೆಡ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಂತ ಅನ್ಬೋದು. ಈಗ ಕೃಷ್ಣ ಕೂಲ್ ಆಗಿದ್ದಾಗ ಅದು ಏನು ತೋರಿಸುತ್ತೆ ಅಂದರೆ ಧೈರ್ಯ. ಕ್ರಿಕೆಟಲ್ಲಿ ನೆನಪಿಗೆ ಬರೋದು ಮಹೇಂದ್ರ ಸಿಂಗ್ ಧೋನಿ. ಕ್ಯಾಪ್ಟನ್ ಏನಾದರೂ ನರ್ವಸ್ ಆಗಿಬಿಟ್ರೆ ಇಡೀ ಎಂಟೈರ್ ಟೀಮ್ ಹೊರಟೋಗುತ್ತೆ. ಕ್ಯಾಪ್ಟನ್ ಕೂಲ್ ಆಗಿದ್ದಾಗ ಇವರೆಲ್ಲ ಧೈರ್ಯ, ನಮ್ಮ ಕ್ಯಾಪ್ಟನ್ ಇದ್ದಾನೆ, ಏನೋ ಒಂದು ಮಾಡ್ತಾನೆ. ಕೃಷ್ಣನ ಕೈಯಲ್ಲಿ ಕೊಳಲು ಯಾಕೆ ಅಂತಂದರೆ ಅವ್ರೇನು ಕೊಳಲು ಉತ್ಕೊಂಡಿದ್ರು ಅಂತಲ್ಲ, ಮ್ಯೂಸಿಕ್ ಇದ್ದಾಗ ನಿನ್ನ ನ್ಯೂರೋ ಸೈನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿರ್ತೀಯ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಈ ಒಂದು ವಿಭಾಗದ ಚೇರ್ಪರ್ಸನ್ ಆಗಿರುವಂಥ, ಉಪನ್ಯಾಸಕಿ ಆಗಿರುವಂಥ, ಸಂಶೋಧಕಿ ವಿಜ್ಞಾನಿ ಆಗಿರುವಂಥ ಪ್ರೊಫೆಸರ್ ಮಾಲಿನಿ ಸುತ್ತೂರು ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇವತ್ತಿನ ಎಪಿಸೋಡಲ್ಲಿ ಕೃಷ್ಣನ ಬಗ್ಗೆ ಮಾತಾಡೋಣ ಅಂತ. ಮೇಡಮ್, ಈ ಕೃಷ್ಣನ ಬಗ್ಗೆ ಮಾತಾಡಬೇಕು ಅಂತಂದಾಗ ನಂಗೆ ಎರಡು ವಿಚಾರಗಳು ನೆನಪಿಗೆ ಬರ್ತವೆ. ಅಂದರೆ ನಮ್ಮ ಸಂಪಾ ಸರ್ ಮಹಾಭಾರತ ಹೇಳ್ತಿರ್ಬೇಕಾದ್ರೆ ಕೃಷ್ಣನ ಬಗ್ಗೆ ತುಂಬ ವಿಚಾರಗಳು ಬರ್ತಾ ಹೋಗ್ತವೆ. ಅಂದರೆ ಸಿಚುವೇಶನ್ಗಳನ್ನು ಕೃಷ್ಣ ಯಾವ ಥರ ಹ್ಯಾಂಡಲ್ ಮಾಡ್ತಾನೆ ಅದೊಂದು ಮಾದರಿ. ಉದಾಹರಣೆಗೆ ಒಂದು ಹೇಳ್ತೀನಿ. ಇತ್ತೀಚೆಗೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ, ನೀವು ಅದನ್ನು ಕಳಿಸ್ತೀನಿ ಲಿಂಕ್ ಕೂಡ. ಅದರಲ್ಲಿ ಮಹಾಭಾರತ ಯುದ್ಧ ಮುಗಿದಿದೆ ಮತ್ತು ಕೌರವರಲ್ಲೂ ಸತ್ತೋಗಿದ್ದಾರೆ, ದುರ್ಯೋಧನ ಕೂಡ ಆಲ್ಮೋಸ್ಟ್ ಸತ್ತೋಗಿದ್ದಾನೆ. ಕೃಷ್ಣ ಈಗ ಹಸ್ತಿನಾವತಿಗೆ ಹೋಗಿ ಧೃತರಾಷ್ಟ್ರನ ಮೀಟ್ ಮಾಡಬೇಕು, ಧೃತರಾಷ್ಟ್ರನ ಮತ್ತು ಗಾಂಧಾರಿನ. ಯೋಚನೆ ಮಾಡಿ ಹೇಗಿರುತ್ತೆ ಸಿಚುವೇಶನ್. ಸೊ ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ನೀನೇ ಹೋಗಿ ಮೀಟ್ ಮಾಡುವಂತ. ಅದು ಒಂದು ಪ್ರಸಂಗ ಆಗಿ ಆತ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾನಂದ್ರೆ, ಖುಷಿ ವ್ಯಕ್ತಪಡಿಸೋಂಗಿಲ್ಲ ನಾವು ಗೆದ್ದಿದ್ದೀವಿ ಅಂತ ಹೇಳಿ. ಓಕೆ, ದುಃಖ ವ್ಯಕ್ತಪಡಿಸಿ ಅಯ್ಯೋ ಹೀಗಾಗ್ಬಿಡ್ತು ಅನ್ನೋಂಗಿಲ್ಲ, ಯಾಕಂದ್ರೆ ಅವ್ರು ತಪ್ಪು ಮಾಡಿದಾರೆ ಅವ್ರ ಮಕ್ಕಳು. ನಿನ್ನ ಮಕ್ಕಳು ತಪ್ಪು ಮಾಡಿದಾರೆ ಹಂಗಾಯ್ತು ಅಂತಲೂ ಹೇಳಂಗಿಲ್ಲ, ಯಾಕಂದ್ರೆ ತಂದೆ ಇವಂದು ತಪ್ಪಿದೆ ತಂದೆದು ಕೂಡ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಅದನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಕೃಷ್ಣ ಅಂದರೆ ನನಗನ್ನಿಸ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ ಅಥವಾ ಎಮೋಷ್ನಲ್ ಕೋಶಂಟ್ ಅಂತಂದರೆ ಇದು ಅಂತ ನನಗನ್ನಿಸ್ತು. ಅದ್ಭುತ. ನಾವು ಯೂಶ್ವಲಿ ಇಂಟೆಲಿಜೆನ್ಸ್ IQ ಬಗ್ಗೆ ತುಂಬ ಜನ ಮಾತಾಡ್ತಾರೆ. IQ ತುಂಬ ಚೆನ್ನಾಗಿದೆ, ಬಟ್ EQ ಬಗ್ಗೆ ನಾವು ತುಂಬ ಕಡಿಮೆ ಮಾತಾಡ್ತೀವಿ. ಇಮೋಷ್ನಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ವಿಚಾರಗಳನ್ನ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಹೇಗೆ ಅದಕ್ಕೆ ಮಾದರಿ, ಅದನ್ನ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಈಗ ನಮ್ಮ ಪರಂಪರೆಯಲ್ಲಿ ಏನು ಒಂದು ತಪ್ಪಾಗಿರೋದು ಅಂತಂದರೆ, ರಾಮ ಕೃಷ್ಣ ಇವ್ರನ್ನೆಲ್ಲ ನಾವು ದೇವರು ಅಂದ್ಬಿಡ್ತೀವಿ. ದೇವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಬೇರೆ ಸ್ಟೇಟಸ್ ಕೊಟ್ಬಿಡ್ತೀವಿ. ನಾವೇನು ಮಾಡೋದು? ಪೂಜೆ ಮಾಡೋದಷ್ಟೇ. ಪೂಜೆ ಮಾಡೋದು ಬಿಟ್ಟು ರಾಮ ಏನು ನಿಜವಾಗ್ಲೂ ನಾನು ಯಾಕೆ ರಾಮನ ಥರ ಇರಬಾರ್ದು, ರಾಮನ ಥರ ನಾನು ಯಾಕೆ ಆಗಬಾರ್ದು, ಕೃಷ್ಣನ ಥರ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ರಾಮ ದೇವರು ಅಂತ ಅಂದಿದ ತಕ್ಷಣ ಏನು ಅಂದರೆ ನಾವು ದೇವರಾಗಕ್ಕಾಗಲ್ಲ. ನಮಗೆ ಎಕ್ಸ್ಕ್ಯೂಸು, ಯಪ್ಪ ಅವ್ರು ದೇವರಪ್ಪ, ನಮಗೆ ದೇವರಾಗಕ್ಕೆ ಸಾಧ್ಯನಾ? ಯಾಕೆ ಆಗಬಾರ್ದು ನೀನು ಯಾಕೆ ರಾಮ ಆಗಬಾರ್ದು? ಯಾಕೆ ಏಕಪತ್ನಿ ವ್ರತಸ್ಥ ಆಗಬಾರ್ದು ನೀನು? ಯಾಕೆ ನೀನು ಎಲ್ಲರನ್ನ ಚೆನ್ನಾಗಿ ನೋಡ್ಕೋಬಾರ್ದು? ತಂದೆ ಮಾತನ್ನ ನೀನು ಯಾಕೆ ಕೇಳಬಾರ್ದು? ಸಹೋದರರ ಜೊತೆ, ಏಕೆಂದರೆ ಕಷ್ಟ ಅಲ್ವಾ ಇದೆಲ್ಲ ಮಾಡೋದು. ಸೊ ಅದಕ್ಕೆ ರಾಮ ದೇವರಪ್ಪ ಅವ್ರು ಮಾಡ್ತಾರೆ, ನಮ್ಮ ಕೈಲಾಗಲ್ಲ. ಕೃಷ್ಣ ಅಂದರೆ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಕೃಷ್ಣ ಅಂದರೆ ಒಂಥರ ಹೆಂಗೆ ಅಂತಂದರೆ ಸ್ತ್ರೀಲೋಲಾನ ಥರ. ಕೃಷ್ಣ ಏನು ಅಂತ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಅಯ್ಯಪ್ಪ ಅವನು ಕೃಷ್ಣನ ಥರ ಆಡ್ತಾನವನು ಅಂತಂದ್ರೆ ಯಾರು ಕುತಂತ್ರಿ ಅನ್ನೋದ್ಕಿನ್ನ ಹೆಂಗಸರು ಹುಚ್ಚು ಆ ಥರ ಒಂಥರ ಕೆಟ್ಟದಾಗಿ ಅದನ್ನ ಒಂದಷ್ಟು ಜನ ಮಾಡಿದ್ರೆ, ಇನ್ನೊಂದಷ್ಟು ಜನ ಯಾವ ಥರ ಅಂದರೆ ದೇವ್ರವರು ಆ ಥರ ಕೃಷ್ಣನ್ ಥರ ನಾವಿರಕ್ಕಾಗಲ್ಲ ಅಂತ ಅಂತಾರೆ. ನೋಡಿ ಎಷ್ಟು ಕೆಟ್ಟದಾಗಿ ಅದನ್ನ ನನಗೆ ತುಂಬ ಬೇಜಾರಾಗುತ್ತೆ. ಆ ಥರ ಮಾಡಿಬಿಟ್ಟು ನಾವು ಅವ್ರನ್ನ ದೂರ ಇಟ್ಬಿಡ್ತೀವಿ. ನನಗೆ ಆ ಥರ ಮಾಡೋಕ್ಕಾಗಲ್ಲ ಅಂತ ನಾನು ಪ್ರತಿಪಾದನೆ ಮಾಡ್ಕೊಳ್ಳೋದು. ಯಾಕಾಗಲ್ಲ? ಕೃಷ್ಣ ರಾಮ ಎಲ್ಲ ಅವರು ಭೂಮಿ ಮೇಲೆ ಹುಟ್ಟಿರೋದು, ದೇವರು ಮೇಲಿಂದ ಯಾವುದೋ ಗ್ರಹದಿಂದ ಅವರು ಬಂದವರು, ಉದ್ಭವ ಮೂರ್ತಿಗಳು ಏನೂ ಅಲ್ಲ. ಕಾರಣ ಏನು ಅಂತಂದರೆ, ಮನುಷ್ಯ ನೀನು ಇವ್ರ ಥರ ನೀನು ನಡ್ಕೋ, ಈ ಥರ ನೀನು ಇರುವನ್ನ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಹಿರಿಯರು ಅವ್ರನ್ನೆಲ್ಲ ಒಂದೊಂದು ಆದರ್ಶರು ಅಂತ ನಮಗೆ ತಿಳಿಸ್ಕೊಟ್ಟಿದ್ರು. ಆದರೆ ನಾವೇನು ಮಾಡ್ತೀವಿ, ಅವ್ರನ್ನ ದೇವರು ಅನ್ನೋ ಸ್ಟೇಟಸ್ ಕೊಟ್ಬಿಟ್ಟು ನೀನು ದೇವರಪ್ಪ, ನೀನು ಹಂಗೆ ನೀನು ಮಾಡ್ಕೊಂಡಿರೋ, ನನ್ನ ಕೈಲಾಗಲ್ಲ ನಿನ್ನ ಥರ ಅಂತ ನಮಗೆ ನಾವೇ ಎಕ್ಸ್ಕ್ಯೂಸ್ ಕೊಟ್ಕೊಂಡು ನಾವೇನೇನು ಕೆಟ್ಟ ಕೆಲಸ ಮಾಡಬೇಕು ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಎಮೋಷ್ನಲ್ ಕ್ವಿಶೆಂಟ್ ಅಂತ ಅಂದರೆ
ಬರೀ ಎಮೋಷನಲ್ ಕ್ವಿಷೆಂಟ್ ಮಾತ್ರ ಅಲ್ಲ, ಕೃಷ್ಣ ಅಂದರೆ ಫುಲ್ಲಿ ಇಂಟಿಗ್ರೇಟೆಡ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಂತ ಅನ್ಬೋದು. ಫುಲ್ಲಿ ಇಂಟಿಗ್ರೇಟೆಡ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಯಾರಾದರೂ ಇದ್ದರೆ ಜಗತ್ತಿನಲ್ಲಿ ಅದು ಕೃಷ್ಣ ಮಾತ್ರ. ಏಕೆಂತಂದರೆ ಕೃಷ್ಣನ ಮೆದುಳಿನ ಪ್ರತಿ ಒಂದು ಭಾಗಗಳು ಸಮಯಕ್ಕೆ ತಕ್ಕ ಹಾಗೆ ಅದು ಕೆಲಸ ಮಾಡ್ತಾ ಇತ್ತು. ಯಾವ ಸಂದರ್ಭದಲ್ಲಿ ಯಾವುದನ್ನು ಮಾಡಬೇಕು ಅಂತ ಸರಿಯಾದ ಒಂದು ಡಿಸಿಷನ್ನ ತಗೊಂತಾ ಇತ್ತು. ನಾವು ಬಾಲ್ಯ ಅಂದಾಗ ಕೃಷ್ಣನ ಬಾಲಲೀಲೆಗಳು ಈಗಲೂ ಇಷ್ಟನೇ ಆಗುತ್ತೆ ಎಲ್ಲರಿಗೂ. ಬೆಣ್ಣೆ ಕದಿಯೋದಂತೆ, ಆಮೇಲೆ ಕದ್ರೂ ಬೇಜಾರಾಗಲ್ಲ ಯಾರಿಗೂ, ಏಕೆಂದರೆ ಅಷ್ಟು ತುಂಟ ಅವನು. ಆ ಥರ ಮಕ್ಕಳು ತುಂಟತನ ಇಲ್ಲ ಅಂತಂದರೆ ನೀರಸ ಆಗ್ಬಿಡುತ್ತೆ. ರಾಮನ ಬಾಲಲೀಲೆಗಳು ಎಲ್ಲೂ ನಾವು ಕೇಳಿಲ್ಲ, ಏಕೆಂದರೆ ರಾಮ ಒಂಥರ ಡಿಸಿಪ್ಲಿನ್ನು, ತುಂಬ ಇದು. ಆದರೆ ಕೃಷ್ಣ ಆಗಲ್ಲ, ಹೈಲಿ ವರ್ಸಟೈಲ್, ಎಲ್ಲರ ಹತ್ರನ ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ರಾಮನಿಗಿನ ಕೃಷ್ಣ ಸ್ವಲ್ಪ ಇನ್ನೂ ಖುಷಿ ಆಗುತ್ತೆ, ಏಕೆಂದರೆ ಎಲ್ಲರ ಹತ್ರ ಬಾಲಲೀಲೆಗಳಾಗಿರ್ಬೋದು. ಅಲ್ಲೇನಾಗುತ್ತೆ, ಬಾಲಲೀಲೆಗಳು ಅಂತ ಅಂದಾಗ ಡೊಪಮೈನ್ ಪಾತ್ವೆ, ಆ ಒಂದು ಸರ್ಕ್ಯೂಟು ಅದ್ಭುತವಾಗಿ ಬೆಳವಣಿಗೆ ಆಗಿರೋದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಮನುಷ್ಯನಿಗೆ ಮಗು ಥರನೂ ಆಗಬೇಕು, ನೀನು ಸ್ವಲ್ಪ ತಮಾಷೆ ಇರಬೇಕು, ಸ್ವಲ್ಪ ತುಂಟತನ ಇರಬೇಕು ಅನ್ನೋದನ್ನು. ನೆಕ್ಸ್ಟ್ ಆಕ್ಸಿಟಾಸಿನ್ ಪಾತ್ವೆ, ಅಲ್ಲಿ ಪ್ರೀತಿ ಅಂತ ಬರುತ್ತೆ, ರಾಧೆಯ ಮೇಲೆ ಪ್ರೀತಿ. ಇದು ಆಕ್ಸಿಟಾಸಿನ್ ಅಂದರೆ ಟ್ರಸ್ಟ್, ಲವ್, ಬಾಂಡಿಂಗ್. ಮತ್ತು ಬರೀ ರಾಧೆ ಅಲ್ಲ, ಕೃಷ್ಣನ ಜೊತೆ ಒಂದು ಟೀಮೇ ಇರುತ್ತೆ ಯಾವಾಗಲೂ. ಕೃಷ್ಣನ ಜೊತೆ ಒಂದಷ್ಟು ಜನ ಹುಡುಗರುಗಳಿರ್ತಾರೆ, ಗೋಪಾಲಕರು ಇರ್ತಾರೆ. ಆಮೇಲೆ ಯಾವುದೇ ಹೆಂಗಸಿಗೆ ಏನೇ ತೊಂದರೆ ಆದ್ರೂ ಕೃಷ್ಣನ ಹತ್ರನೇ ಹೋಗೋದು, ಏಕೆಂದರೆ ಕೃಷ್ಣ ಒಂಥರ ಕೌನ್ಸಿಲರ್ ಥರ ಅವರಿಗೆ ಸಮಾಧಾನ ಮಾಡಿ ಪರಿಹಾರ ನೀಡಿ. ಅದಕ್ಕೆ ಫುಲ್ಲಿ ಇಂಟಿಗ್ರೇಟೆಡ್ ಹ್ಯೂಮನ್ ಬ್ರೈನ್ ಅಂತ ನಾವು ಹೇಳ್ಬೋದು. ಎಮೋಷನಲ್ ಕ್ವಿಷೆಂಟು ಯಾರಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆಯವರಿಗೆ ಒಂದು ದಾರಿನ ತೋರಿಸ್ತಾರೆ. ಸೊ ಒಂದು ಪಾತ್ವೆ ಕ್ರಿಯೇಟ್ ಮಾಡ್ತಾರೆ, ಬೇರೆಯವರಿಗೆ ಇನ್ಸ್ಪೈರ್ ಆಗ್ತಾರೆ. ಕುಗ್ಗೋಗಿರೋರಿಗೆ ಒಂದಷ್ಟು ಕೌನ್ಸಿಲಿಂಗ್ ಮಾಡೋದು, ಇಲ್ಲ ಇದಿಲ್ಲ ನೀನು ಮಾಡು ಆಗುತ್ತೆ, ನಾನಿದ್ದೀನಿ ಅನ್ನೋ ಧೈರ್ಯ. ಮಹಾಭಾರತದಲ್ಲಿ ಕೃಷ್ಣ ಇಲ್ಲ ಅಂದಿದ್ದರೆ ಪಾಂಡವರು ನಿಜವಾಗ್ಲೂ ಗೆಲ್ಲಕ್ಕಾಗ್ತಿತ್ತ? ಸಾಧ್ಯನೇ ಇಲ್ಲ. ಏಕೆಂದರೆ ಕೌರವರ ಕಡೆ ಅತಿರಥ ಮಹಾರಥರು, ಅವರನ್ನು ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಸ್ಟ್ರಾಟರ್ಜಿ ಮಾಡಿದ್ರು. ಈಗ ಕರ್ಣನ್ ಸೋಲಿಸ್ಬೇಕಾದ್ರೆ ಸ್ಟ್ರಾಟರ್ಜಿಗಳು ಎಷ್ಟಿತ್ತು. ಅದು ಕರ್ಣಕುಂಡಲ ಕಿತ್ಕೊಂಡು ಅಮೃತ ಕಲಶ ತೆಗೆದು ಅಲ್ಲ, ಸ್ಟ್ರಾಟರ್ಜಿ ಮಾಡಲಿಲ್ಲ ಅಂದರೆ ಕರ್ಣನ ಸೋಲ್ಸೋಕ್ಕಾಗ್ತಿತ್ತ? ಅದೇ ರೀತಿ ಅವರ ಗುರುಗಳು ದ್ರೋಣಾಚಾರ್ಯರನ್ನು ಸೋಲ್ಸೋಕ್ಕೆ ಎಲ್ಲರೂ ಸಾಧ್ಯ ಇತ್ತ? ಅಥವಾ ಭೀಷ್ಮರು, ಇದೆಲ್ಲ ಸ್ಟ್ರಾಟರ್ಜಿಕ್ ಮೈಂಡ್ ಅಂತ. ಸ್ಟ್ರಾಟರ್ಜಿಕ್ ಮೈಂಡ್ ಆ್ಯಕ್ಟಿವೇಟ್ ಆಗಿರೋಂಥದ್ದು ಕೃಷ್ಣನಲ್ಲಿ. ಹಾಗಾಗಿ ಇಲ್ಲೇನಾಗುತ್ತೆ ಅಂದರೆ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಶನ್ನು ಅದ್ಭುತವಾಗಿ ತೋರಿಸುತ್ತೆ. ಯಾವತ್ತೂ ಎಮೋಷನಲ್ ಆಗಿ ಆಗಲಿಲ್ಲ. ನೀವು ಕೃಷ್ಣನ ನೋಡಿ, ಇಡೀ ಮಹಾಭಾರತದಲ್ಲಿ ಕೃಷ್ಣ ಕೋಪ ಮಾಡ್ಕೊಂಡಿದ್ದೆಲ್ಲರೂ ಇದೆಯಾ? ಕೋಪ ಮಾಡ್ಕೊಂಡಿದೆ. ಅದು ಶಿಶುಪಾಲನ ವಧೆ ಆಗಬೇಕಾದ್ರೂ 100 ತಪ್ಪುಗಳಾಗೋವರೆಗೂ ಇದ್ದರು. ಆಗಲೂ ಒಂಥರ ಒಂದು ರೌದ್ರಾವತಾರ ಭಯಂಕರವಾಗಿ ಏನೂ ಮಾಡಲಿಲ್ಲ. ಅಷ್ಟು 100 ತಪ್ಪಾದ ಮೇಲೆ ಶಿಶುಪಾಲನನ್ನು ಸಂಹಾರ ಮಾಡಿದ್ದು. ಎಲ್ಲೂ ಸಹ ಕೃಷ್ಣ ಒಂಥರ ಒಂದು ಕೋಪಿಷ್ಟನಾಗಿ, ಇದು ಏನಕ್ಕೆ ಅಂತಂದರೆ ಕೋಪ ಈ ಥರದ್ದೆಲ್ಲ ಇದೆಯಲ್ಲ, ಆಂಗ್ಸೈಟಿ, ಕೋಪ, ಅಸಹಾಯಕತೆ, ಈ ಥರದ್ದೆಲ್ಲ ಅಮೆಗ್ಡೆಲಾ ರೀಜನ್, ನಾವು ಚಿಂಪ್ ಮೈಂಡ್, ನಮ್ಮ ಪ್ರಾಣಿ ಮೆದುಳಿನ ಕೆಲಸನೇ ಅದು. ತಕ್ಷಣ ರಿಯಾಕ್ಟ್ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಸಡನ್ ರಿಯಾಕ್ಷನ್ ಮಾಡೋದು. ಆದರೆ ಕೃಷ್ಣ ಎಲ್ಲ ಹಂತದಲ್ಲೂ ಪ್ರತಿ ಒಂದು ಸಂದರ್ಭ, ನೀವೊಂದು ಸಂದರ್ಭ ಹೇಳಿದ್ರಿ, ಯುಧಿಷ್ಠಿರ ಹೇಳಿದಾಗ ಧೃತರಾಷ್ಟ್ರನನ್ನು ಮೀಟ್ ಮಾಡಬೇಕು ಯುದ್ಧ ಮುಗಿದಾಗ ಅಂತ ಅಂದ್ರಲ್ವ. ಆ ಸಂದರ್ಭದಲ್ಲಿ ಅವ್ರಿಗೆ ಆ ಭಾವನೆಗಳನ್ನು ಹತ್ತಿಕ್ಕಿ ಆ ಎಲ್ಲ ಎಮೋಷನಲ್ನ ನಾವು ಕಂಟ್ರೋಲ್ ಮಾಡಿ ಕಾಮ್ ಆ್ಯಂಡ್ ಕೂಲ್ ಮೈಂಡಲ್ಲಿ ಹೋಗಬೇಕು, ಎದುರಿಸ್ಬೇಕು ಅಂತಂದರೆ ಅದು ಯಾವಾಗ ಸಾಧ್ಯ ಅಂದರೆ ನಿಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ. ಇದರ ಜೊತೆಯಲ್ಲಿ ಬಲಭಾಗದ ಮೆದುಳು, ಅದರದ್ದು ಕೆಲಸ ಏನು ಅಂತಂದರೆ ಎಡಭಾಗದ್ದು ಕ್ರಿಯೇಟಿವಿಟಿ ಮತ್ತು ಲ್ಯಾಂಗ್ವೇಜು, ಬಲಭಾಗದ್ದು ಎಮೋಷನಲ್ಲು ಮೆದುಳು. ಕೃಷ್ಣಂದು ಬಲಭಾಗದ ಮೆದುಳು ಆ್ಯಕ್ಟಿವೇಟ್ ಆಗ್ತಿತ್ತು, ಎಡಭಾಗದ ಮೆದುಳು ಆ್ಯಕ್ಟಿವೇಟ್ ಆಗ್ತಿತ್ತು. ಈ ಮೆದುಳಿನ ಎಲ್ಲ ಭಾಗಗಳನ್ನು ನೋಡಿದ್ರೆ ಹಿಂಭಾಗದ್ದು, ಬಲಭಾಗ, ಎಡಭಾಗ ಎಲ್ಲದು ಯಾವ ಯಾವ ಕಾಲಕ್ಕೆ ಯಾವ್ಯಾವ ಸರ್ಕ್ಯೂಟ್ಗಳಿದೆ, ಆಕ್ಸಿಟಾಸಿನ್ ಪಾತ್ವೆ, ಡೊಪಮೈನ್ ಪಾತ್ವೆ, ಸೆರೆಟನಿನ್ ಪಾತ್ವೆ, ಎಲ್ಲ ಪಾತ್ವೆಗಳು ಫುಲ್ಲಿ ಇಂಟಿಗ್ರೇಟೆಡ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಂತ ಕೃಷ್ಣನ ನಾವು ಹೇಳ್ಬೋದು. ಕೃಷ್ಣನ ವಿಲನ್ ಥರ ತುಂಬ ಜನ ಪ್ರೊಜೆಕ್ಟ್ ಮಾಡ್ತಾರೆ, ಖಂಡಿತ ಅಲ್ಲ. ಕೃಷ್ಣನ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಏಕೆಂತಂದರೆ ಕೃಷ್ಣನೇ ಬೇರೆ. ಹಾಗಾಗಿ ಎಮೋಷನಲ್ ಕ್ವಿಶೆಂಟ್ ಹೈಯೆಸ್ಟ್ ಇಡೀ ಜಗತ್ತಿನಲ್ಲಿ. ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿಯಲ್ಲಿ ಎಮೋಷನಲ್ ಕ್ವಿಶೆಂಟ್ ಹೈಯೆಸ್ಟ್ ಇದೆ ಅಂತಂದರೆ ಕೃಷ್ಣನ ಬಿಟ್ಟು ಇನ್ಯಾರಿಗೂ ಸಾಧ್ಯ ಇಲ್ಲ. ಕಾರಣ ಎಲ್ಲ ಥರದ್ದು ಪಾಲಿಟಿಕ್ಸ್ ಆಗ್ಬೋದು, ಪ್ರೀತಿ ಆಗ್ಬೋದು, ಸುಧಾಮನ ಜೊತೆ ಅವರ ಒಂದು ಸ್ನೇಹ ಆಗ್ಬೋದು, ರಾಧೆಯ ಜೊತೆ ಪ್ರೀತಿ ಆಗ್ಬೋದು, ಎಲ್ಲದನ್ನು ನಾವು ನೋಡ್ತೀವಿ. ಯುದ್ಧ ಆಗ್ಬೋದು, ಎಲ್ಲದನ್ನು ಓವರ್ ಆಲ್ ಎಲ್ಲದು ನಿಮಗೇನು ಬೇಕು ಎಲ್ಲದನ್ನ ಸ್ಟ್ರಾಟಜಿಕ್ ಮೈಂಡ್ ಅಂತೀವಲ್ಲ ಅದನ್ನು ಮಾಡೋದು. ಕುಗ್ಗೋಗಿರೋಂಥ ಅರ್ಜುನನಿಗೆ ಭಗವದ್ಗೀತೆನ ಉಪದೇಶ ಮಾಡಿದವಾಗೇನೆ ಅರ್ಜುನ ಖಂಡಿತ ಯುದ್ಧ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ನೋಡಿ, ದುರ್ಯೋಧನನನ್ನು ಸಾಯಿಸಬೇಕಾದ್ರೇನು ಕೃಷ್ಣನೇ ಒಂದು ಸನ್ನೆ ಮಾಡಿ ತೊಡೆಗೋಡಿ ಅಂತ ಹೇಳಿ ಮಾಡಿದ್ದು, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ. ಪ್ರತಿ ಹಂತದಲ್ಲೂ ಮಹಾಭಾರತದಲ್ಲಿ ಕೃಷ್ಣನ ಪಾತ್ರವನ್ನು ನಾವು ನೋಡ್ತೀವಿ. ಕಾರಣ ಎಮೋಷ್ನಲ್ ಕ್ವಿಶೆಂಟ್. ಯಾವಾಗ ನಮಗೆ ಭಾವನೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗಲ್ಲ, ಭಾವನೆಗಳಿಗೆ ನಾವು ಕೊಚ್ಚೋಗ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದ್ರಲ್ಲಿ ಕೃಷ್ಣ, ಬರೀ ಕೃಷ್ಣ ಅಲ್ಲ, ಕೃಷ್ಣನ ಥರದ ಜನಗಳಿದ್ದಾರಲ್ಲ ಅವರೆಲ್ಲರೂ ಯಾವ ಥರ ಇರ್ತಾರೆ ಅಂದರೆ ಹೈಯೆಸ್ಟ್ ರಿಸಿಲಿಯನ್ಸ್ ಅಂತೀವಿ. ಹೈಯೆಸ್ಟ್ ರಿಸಿಲಿಯನ್ಸ್ ಎಂಥ ಸಂದರ್ಭ ಆದರೂ ಕೃಷ್ಣನ ಮುಖದ ಮೇಲೆ ಮುಗುಳುನಗೆನೇ ಇರುತ್ತೆ ಹೊರತು ಕಾಮ್ ಆ್ಯಂಡ್ ಕೂಲಾಗಿರ್ತಾರೆ. ಎಂಥ ಪರಿಸ್ಥಿತಿಯಾಗಿದ್ರೂ ಆವಾಗ ಏನಾಗುತ್ತೆ ಅದು ತೋರಿಸುತ್ತೆ ನಮಗೆ. ಈಗ ಕೃಷ್ಣ ಕೂಲಾಗಿದ್ದಾಗ ಅದು ಏನು ತೋರಿಸುತ್ತೆ ಅಂದರೆ ಧೈರ್ಯ. ಕೃಷ್ಣ ಕೂಲಾಗಿದ್ದಾನೆ ಅಂದರೆ ಏನೂ ಆಗಲ್ಲ, ಎಲ್ಲ ಸರಿ ಇದೆ ಅನ್ನೋದು. ಯಾವ ಲೀಡರು ಆ ಥರ ಒಂದು ಕೂಲಾಗಿ ಕಾಮಾಗಿರ್ತಾರೆ ಅವರು ಬೇರೆಯವರಿಗೆ ಇನ್ಸ್ಪೈರ್ ಮಾಡ್ತಾರೆ. ಬೇರೆಯವರು ಭಯ, ಆ ಕಾರ್ಟಿಸಾಲ್ ಏನಿರುತ್ತೆ ಆ ಪ್ರಮಾಣ ಜಾಸ್ತಿ ಆಗದಿದ್ದ ಹಾಗೆ ಅದನ್ನ ನೋಡ್ಕೊಂತಾರೆ. ಕ್ರಿಕೆಟಲ್ಲಿ ನೆನಪಿಗೆ ಬರೋದಂದ್ರೆ ಮಹೇಂದ್ರ ಸಿಂಗ್ ಧೋನಿ. ಈಗ ನೋಡಿ, ಲೀಡರು ಕ್ಯಾಪ್ಟನ್ ಏನಾದರೂ ನರ್ವಸ್ ಆಗಿಬಿಟ್ರೆ ಇಡೀ ಎಂಟೈರ್ ಟೀಮ್ ಹೊರಟೋಗುತ್ತೆ. ಕ್ಯಾಪ್ಟನ್ ಕೂಲಾಗಿದ್ದಾಗ ಇವರೆಲ್ಲ ಧೈರ್ಯ, ನಮ್ಮ ಕ್ಯಾಪ್ಟನ್ ಇದ್ದಾನೆ, ಏನೋ ಒಂದು ಮಾಡ್ತಾನೆ. ಇದು ಒಂದು ಗುಂಪಿನಲ್ಲಿ ಒಬ್ಬ ಲೀಡರ್ಗೆ ಇರಬೇಕಾದಂಥ ಕ್ವಾಲಿಟಿ. ಅದು ಕೃಷ್ಣನಿಂದ ನಾವು ನೋಡಿ ಕಲಿಬೇಕಾಗಿರೋದು. ಎಮೋಷನಲ್ ಕ್ವಿಶೆಂಟ್, ಭಾವನೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದು, ಆಮೇಲೆ ಇನ್ಸ್ಪೈರ್ ಮಾಡೋದು ಬೇರೆಯವರಿಗೆ. ಅದರ ಜೊತೆಗೆ ಎಲ್ಲದು ಕೂಲ್, ಕಾಮ್, ಸ್ಟೇಬಲ್ ಕಂಡೀಷನಲ್ಲಿ ಇರೋಂಥದ್ದು. ಹೈಯೆಸ್ಟ್ ರಿಸಿಲಿಯನ್ಸ್ ಅನ್ನೋದು ಯಾರಿಗೆ ನಾವು ನೋಡ್ಬೋದು ಅಂದರೆ ಕೃಷ್ಣ. ಎಂಥ ರೆಸಿಲಿಯನ್ಸ್ ಅಂದ್ರೆ ಒತ್ತಡವನ್ನು ನಿರ್ವಹಿಸುವ ಶಕ್ತಿ, ಬೌನ್ಸ್ ಬ್ಯಾಕ್. ಅದು ಯಾರಿಗಿರುತ್ತೆ? ಕೋಟಿ ಕಳೆದೋಗ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ಅವನು. ನಾನು ಸಂಪಾದನೆ ಮಾಡ್ತೀನಿ, ನನಗೆ ಶಕ್ತಿ ಇದೆ ಅಂತಾನೆ. ಬೀದಿಗೆ ಬರಲಿ ಅಂದರೆ ಆತ್ಮವಿಶ್ವಾಸ, ಹೈಯೆಸ್ಟ್ ರೆಸಿಲಿಯನ್ಸ್. ಕೃಷ್ಣನ್ಗೆ ಏನಿತ್ತು ಹೇಳಿ, ಏನು ಬೇಕಾದ್ರೂ ಪಡಿಬೋದಿತ್ತು. ಒಂದು ಮಾತಿಗೆ ಇಡೀ ರಾಜ್ಯನೇ ಯುಧಿಷ್ಠಿರ ಕೊಡ್ಬೋದಾಗಿತ್ತು, ಏನೂ ತಗೊಂಡ್ಲಿಲ್ಲ. ಅಂದರೆ ಒಂಥರ ಕಾಮ್, ಕೂಲ್, ಕಾಂಪೋಸ್ಡ್ ಆಗಿ ಹೈಯೆಸ್ಟ್ ರೆಸಿಲಿಯಂಟ್ ಮೈಂಡ್ ಆಗಿ ಕ್ರಿಯೇಟಿವಿಟಿ, ಅಡಾಪ್ಟಬಿಲಿಟಿ, ಎಲ್ಲ ಥರದ ಕ್ವಾಲಿಟಿ ನಾವು ಏನು ಹೇಳ್ತೀವಿ ಎಮೋಷ್ನಲ್ ಕ್ವಿಶೆಂಟ್ಗೆ ಬೇಕಾಗಿರೋದು ಎಲ್ಲ ಇತ್ತು. ಪೂರಕವಾಗಿ ಏನಿತ್ತು ಅಂತ ನಾವು ನೋಡಬೇಕು. ಕೃಷ್ಣನ ಹತ್ರ ಕೊಳಲಿತ್ತು, ಅಂದರೆ ಜಾಯ್ ಅಂತ ಅಂತೀವಿ. ಎಲ್ಲಿ ಸಂತೋಷ ಇರುತ್ತೆ ಅಲ್ಲಿ ಒತ್ತಡದ ಹಾರ್ಮೋನು ಕಡಿಮೆ ಇರುತ್ತೆ. ಅದು ಜಾಯ್ ಯಾವಾಗ ಸಿಗುತ್ತೆ ನಿಮಗೆ ಅಂದರೆ ಮ್ಯೂಸಿಕ್, ಆಟಗಳು ಮತ್ತು ಮ್ಯೂಸಿಕ್, ಎಂಜಾಯ್, ಇದೆಲ್ಲದೂ ನೋಡ್ತೀವಿ ನಾವು. ಕೃಷ್ಣ ನೋಡಿ ಕೊಳಲು ಬಾರಿಸ್ಕೊಂಡು ಯಮುನಾ ತೀರದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆ ತುಂಬ ಸಂತೋಷದಿಂದ ಕಾಳಿತಿದ್ರು. ಕೃಷ್ಣ ನೃತ್ಯ ಮಾಡ್ತಾ ಇದ್ದಿದ್ದು, ಹಾಡು ಹೇಳ್ತಾ ಇದ್ದಿದ್ದು, ಇದೆಲ್ಲ ಒಬ್ಬ ಮನುಷ್ಯನಿಗೆ ಬೇಕು ಅನ್ನೋದಕ್ಕೋಸ್ಕರ ಇರೋ ಅಂಥದ್ದು. ಕಾರಣ ಆ ಜಾಯ್ಫುಲ್ನೆಸ್ ನಿಮಗೆ ಬೇಕು ಅಂತಂದರೆ ಸಂಗೀತ ಬೇಕು, ನೃತ್ಯ ಬೇಕು, ಮತ್ತು ಒಂದಷ್ಟು ಜನ ಆಟಗಳು, ಅಂದರೆ ಸಾಮಾಜಿಕ ಆರೋಗ್ಯ, ಜನರು ಬೇಕು ಎಲ್ಲರ ಜೊತೆ. ಕೃಷ್ಣನ ಎಲ್ಲ ಎಷ್ಟು ಕಳ್ಳ ಅಂತೆಲ್ಲ ಬೈಯೋರು. ಕೃಷ್ಣನಿಗೆ ಯಾರು ಏನೋ ಹೊಗಳೇ ಇದು ಮಾಡ್ತಾ ಇರಲಿಲ್ಲ. ಶಮಂತಕ ಮನೆ ಕಳೆದೋದಾಗ ನೀನೇ ಕಳೆದಿರೋದು ಕಳ್ಳ ಅಂತ ಅಂದರು. ಎಲ್ಲ ಸಂದರ್ಭದಲ್ಲೂ ಕೃಷ್ಣನಿಗೆ ಬೇಕಾದಷ್ಟು ಆಗಿದೆ, ಅಪವಾದಗಳು ಬೇಕಾದಷ್ಟು ಬಂದಿದೆ. ಮಹಾಭಾರತ ನಿನ್ನಿಂದನೇ ನಡೆದಿರೋದು ಅಂತಂದರು. ಕೊನೆಗೆ ಧೃತರಾಷ್ಟ್ರ ಶಾಪ, ಎಲ್ಲರದೂ ಕೊನೆಗೆ ಕೃಷ್ಣನ್ನೇ ವಿಲನ್ ಮಾಡಿದ್ರು. ಅಲ್ಲಿ ಎಂಟೈರ್ ನಡೆಯೋಕ್ಕೆ ನೀನೇ ಕಾರಣ ಅಂತೇಳಿ. ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲೂ ಅವರು ಜಾಯ್ಫುಲ್ಲಾಗಿ, ಎಲ್ಲೂ ಕೋಪ ಮಾಡ್ಕೊಳ್ಳದೆ ಅಂತಂದರೆ ಎಮೋಷ್ನಲ್ ಕ್ವಿಶೆಂಟ್ ಹೈಯೆಸ್ಟ್ ಅಂತೀವಿ. ಈಗೇನಾಗುತ್ತೆ, ಈ ಮ್ಯೂಸಿಕ್, ಈ ಫ್ಲೂಟ್ ಇದೆಯಲ್ಲ, ನಿಜವಾಗ್ಲೂ ಅದು ಬ್ರೈನ್ ವೇವ್ ಅದನ್ನು ಸರಿ ಮಾಡುತ್ತೆ, ಆಲ್ಫಾ ವೇವ್ಗೆ ತಗೊಂಡೋಗುತ್ತೆ. ನಮ್ಮ ಹಾರ್ಟ್ ರಿದಮ್ನ ಇದು ಮಾಡುತ್ತೆ. ಮತ್ತು ದೇಹದ ಎಲ್ಲ ಆ್ಯಕ್ಟಿವಿಟಿ ಕೊಹೆರೆನ್ಸ್ ಇದೆಯಲ್ಲ ಅದನ್ನೆಲ್ಲ ಸರಿಯಾಗಿ ಪೂರಕವಾಗಿ ಮಾಡೋ ಅಂಥ ಶಕ್ತಿ ಫ್ಲೂಟ್ಗಿದೆ. ಅದಕ್ಕೋಸ್ಕರ ಇವೆಲ್ಲ ಸಿಂಬಾಲಿಕ್. ಕೃಷ್ಣನ ಕೈಯಲ್ಲಿ ಕೊಳಲು ಯಾಕೆ ಅಂತಂದರೆ ಅವ್ರೇನು ಕೊಳಲು ಉತ್ಕೊಂಡಿದ್ರು ಅಂತಲ್ಲ, ಮ್ಯೂಸಿಕ್ ಇದ್ದಾಗ ನಿನ್ನ ನ್ಯೂರೋ ಸೈನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು, ತುಂಬ ಚೆನ್ನಾಗಿರ್ತೀಯ. ನಿನ್ನ ಡೆಪೋಮೈನ್ ಪಾತ್ವೆ ಆಗಿರ್ಬೋದು, ಸೆರಟನಿನ್ ಪಾತ್ವೆ ಆಗಿರ್ಬೋದು, ಆಕ್ಸಿಟಾಸಿನ್ ಪಾತ್ವೆ ಆಗ್ಬೋದು, ಈ ಎಲ್ಲ ಪಾತ್ವೆಗಳು ಅದ್ಭುತವಾಗಿ ನಿನ್ನಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ
ಕೃಷ್ಣ ಈಸ್ ಒಂದು ಕಂಪ್ಲೀಟ್ ಕಾನ್ಷಿಯಸ್ನೆಸ್, ಪರಿಪೂರ್ಣ ಪ್ರಜ್ಞೆ ಅಂತ ಏನಾರು ಅಂದರೆ ಅದು ನಥಿಂಗ್ ಬಟ್ ಕೃಷ್ಣ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ಭಗವದ್ಗೀತೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಕೃಷ್ಣನಂಥ ಒಬ್ಬ ಇಂಟೆಲಿಜೆಂಟ್ ಆ ಥರ ಪರಿಪೂರ್ಣ ಪ್ರಜ್ಞೆಯ ಮನುಷ್ಯ ಇನ್ನು ನಮಗೆ ಇತಿಹಾಸದಲ್ಲಿ ಯಾವ ಇತಿಹಾಸದಲ್ಲೂ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಹೇಳಿ, ಈ ಭಗವದ್ಗೀತೆಯನ್ನು ಇದು ಮಾಡಬೇಕಾದ್ರೆ ನ್ಯೂರೋ ಸೈನ್ಸ್ ಪ್ರಕಾರ ಹೈಯೆಸ್ಟ್ ರಿಸಿಲಿಯನ್ಸ್, ಅದಕ್ಕೆ ಪೂರಕವಾದ ಕೆಲವೊಂದು ತತ್ವಗಳನ್ನು ಅವರು ಅರ್ಜುನನಿಗೆ ಹೇಳ್ತಾರೆ. ಅರ್ಜುನನ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಅವರು. ಅದು ಬರೀ ಅರ್ಜುನನಿಗೆ ಯುದ್ಧ ಮಾಡೋಕ್ಕಲ್ಲ, ಯುದ್ಧ ಅನ್ನೋದನ್ನ ನಮ್ಮ ಸಂಸಾರ ಅಂತಲೇ ನಾವು ತಿಳ್ಕೋಬೇಕು. ಯುದ್ಧ ಭೂಮಿಲಿ ಸಂಸಾರ ನಮ್ದು ಏನು ಸಾಂಸಾರಿಕವಾಗಿ ನಾವಿದ್ದೀವಿ, ಅದೇ ಒಂದು ಪ್ರತಿದಿನ ಹೋರಾಟನೇ. ಅದು ನಮ್ಮ ಕೆಲಸದಲ್ಲೂ ಹೋರಾಟ ಇರುತ್ತೆ, ನಮ್ಮ ಮನೆ ಅಂದರೆ ಸಂಸಾರದಲ್ಲೂ ಹೋರಾಟ ಇರುತ್ತೆ, ಒಳ್ಳೆಯದು ಕೆಟ್ಟದಿರುತ್ತೆ. ನಾವು ಯಾವುದರ ಪರ ನಿಲ್ಲಬೇಕು ಎಲ್ಲ ನಮಗೆ ಗೊತ್ತಿರೋವ್ರೆ. ಆಫೀಸಲ್ಲಿ ಎಲ್ಲ ನಮಗೆ ಗೊತ್ತಿರೋವ್ರೆ, ಆದರೆ ನ್ಯಾಯದ ಪರ ಅಂದಾಗ ಅವ್ರನ್ನ ಎದುರಾಕಬೇಕಾಗುತ್ತೆ. ಮನೇಲೂ ಅಷ್ಟೇ, ನ್ಯಾಯದ ಪರ ಹೋದಾಗ ಮನೇಲೂ ಒಂದಷ್ಟು ಜನ ನಮಗೆ ವಿರೋಧ ಮಾಡ್ತಾರೆ. ಅಂದರೆ ಈ ಒಂದು ಕುರುಕ್ಷೇತ್ರ ಏನಿದೆ ಯುದ್ಧದ್ದು, ಅದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಾವು ನಮಗೆ ಎದುರಿಸಬೇಕಾದಂತಹ ಅಂಶಗಳು ಅಂತಲೇ ಅವ್ರು ಹೇಳೋದು. ಮೊದಲನೇದಾಗಿ ಹೇಳೋದು ಡಿಟ್ಯಾಚ್ಮೆಂಟ್, ಅಂದರೆ ಕೆಲಸನ ಮಾಡು, ಏನು ಪ್ರತಿಫಲನ ಅಪೇಕ್ಷೆ ಪಡಬೇಡ. ಎಷ್ಟು ಅದ್ಭುತವಾದ ಸ್ಟೇಟ್ಮೆಂಟ್ ಅಂದರೆ, ಮನುಷ್ಯ ತುಂಬ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂದರೆ ಅದೊಂದೇ ಸಾಕು. ಇದೊಂದನ್ನೇ ಇಟ್ಕೊಂಡ್ರೆ ಇಡೀ ಜೀವನ ಅದ್ಭುತವಾಗಿ ಜೀವನ ಮಾಡ್ಬೋದು. ಕಾರಣ ಆಂಗ್ಸೈಟಿ ಇರೋದಿಲ್ಲ, ಆಮೇಲೆ ಓವರ್ ಥಿಂಕಿಂಗ್ ಇರೋದಿಲ್ಲ. ಈಗ ನೋಡಿ, ನಾನು ಈಗ ಈ ಪಾಡ್ಕಾಸ್ಟು ಇವೆಲ್ಲ ನಾನು ಮಾಡಬೇಕಾದ್ರೆ ಖಂಡಿತವಾಗ್ಲೂ ನನ್ನ ತಲೆಯಲ್ಲಿ ಅದರಿಂದ ನನಗೇನೋ ಒಂದು ಅನುಕೂಲ ಖಂಡಿತವಾಗ್ಲೂ ಇಲ್ಲ. ಏಕೆ ಅಂತಂದರೆ ಓವರ್ ಥಿಂಕಿಂಗು ಇದರಿಂದ ಏನೋ ಮುಂದೆ ಆಗಿಬಿಡುತ್ತೆ, ಖಂಡಿತ ಇಲ್ಲ. ಅದರ ಬಗ್ಗೆ ಆಂಗ್ಸೈಟಿನೂ ಇಲ್ಲ. ಜನಕ್ಕೆ ಕೊಡ್ತಾ ಇದ್ದೀವಿ ನೋಡಲಿ. ಏಕೆಂತಂದರೆ ಕೃಷ್ಣನ ಕೆಲವು ಇದನ್ನು ನಾನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗೋಗಿದೆ. ಆಂಗ್ಸೈಟಿನೂ ಇಲ್ಲ, ಓವರ್ ಥಿಂಕಿಂಗೂ ಇಲ್ಲ. ನಾವೇನು ಮಾಡ್ತೀವಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಆ್ಯಂಟಿಸಿಪೇಟ್ ಮಾಡಿಬಿಡ್ತೀವಿ. ನಾನು ಇದು ಮಾಡಿದ್ರೆ ಇಷ್ಟು ಲಾಭ ಬರುತ್ತೆ, ಇದು ಮಾಡಿದ್ರೆ ಅಷ್ಟು ಲಾಭ ಬಂದರೆ ನಾನು ಏನೇನು ಮಾಡ್ಬೋದು, ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೋದು, ಮನೆ ಕಟ್ಬೋದು, ಕಾರ್ ತಗೋಬೋದು. ಆಗಲ್ಲ. ಓವರ್ ಥಿಂಕಿಂಗ್ ಮಾಡಿದ್ವು, ಅದು ಕೆಲಸ ಶುರು ಮಾಡಿದ್ದೀವಿ, ಆಗ್ತಾ ಇಲ್ಲ. ಎಲ್ಲದೂ ಥಿಯರಿನೇ ಬೇರೆ, ಪ್ರಾಕ್ಟಿಕಲಾಗಿ ನಡೆಯೋದೇ ಬೇರೆ. ನಾನು ಅಂದ್ಕೊಂಡಿದ್ದೆ, ನನ್ನ ಕ್ಯಾಲ್ಕುಲೇಷನ್ನೇ ಬೇರೆ, ಅಲ್ಲಿ ಆಗ್ತಿರೋದೇ ಲಾಸ್ ಆಗ್ತಾಯಿದೆ. ಕೋವಿಡ್ ಬರುತ್ತೆ ಅಂತ ಎಷ್ಟು ಜನ ಗೊತ್ತಿತ್ತು? ಎಷ್ಟೋ ಜನ ಉದ್ಯಮ ಶುರು ಮಾಡಿದರು, ಕೋವಿಡ್ ಬಂತು, ಲಾಸ್ ಆಯಿತು. ಅವರ ಲೆಕ್ಕಾಚಾರದಲ್ಲಿ ಆ ಉದ್ಯಮದಲ್ಲಿ ಯಶಸ್ಸಿನ ಇದನ್ನು ತಗೊಂಡು ಒಂದಷ್ಟು ಪ್ರಾಪರ್ಟಿ ಮಾಡಿ ಲಕ್ಸುರಿ ಲೈಫ್ ಅಂತ ಅಂದ್ಕೊಂಡಿದ್ರು. ಬಟ್ ಆಗಿದ್ದೇನು, ಈ ಥರ ಬೇಕಾದಷ್ಟು ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂತೆ ನಡೆಯುತ್ತೆ. ಸೊ ಇಲ್ಲಿ ನೀನು ಏನು ಪ್ರತಿಫಲಾಪೇಕ್ಷೆ ಇಲ್ಲದಂತೆ ಕೆಲಸ ಮಾಡುವಂಥವ್ರು ಏನು ಕೇಳಿದ್ದಾರೆ ಅಂದರೆ, ನೀನು ಆರಾಮಾಗಿ ಕೆಲಸ ಮಾಡ್ತಿರ್ತೀಯ, ಫಲ ಸಿಕ್ಕುತ್ತೆ, ಎಂಜಾಯ್ ಮಾಡ್ತೀಯ. ನೀನು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರೆ ಅದು ಸಿಕ್ಕದಿದ್ದ ಪಕ್ಷದಲ್ಲಿ ತಡೆದುಕೊಳ್ಳುವ ಶಕ್ತಿ ಮನುಷ್ಯರಿಗೆ ಇರೋದಿಲ್ಲ ಅಂತ. ಪ್ರತಿಫಲದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಹೌದು, ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಹೌದು, ಡಿಫಾಲ್ಟ್ ಆಗಿ ಒಳ್ಳೆ ಫಲ ಬರುತ್ತೆ. ಖಂಡಿತ. ಸೊ ಫಲದ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ರೆ ಕೆಲಸ ಸರಿಯಾಗಲ್ಲ, ಫಲನೂ ಸರಿಯಾಗಲ್ಲ, ಸಿಕ್ಕೋದಿಲ್ಲ. ಅದು ನಿಧಾನ ಆಗ್ಬೋದು. ಕೆಲವು ಸಲ ಅದರಿಂದ ಸಿಕ್ಕೋದು ಬಹಳ ನಿಧಾನ ಆಗುತ್ತೆ, ಯಾವತ್ತೋ ಒಂದಿನ ಸಿಕ್ಕುತ್ತೆ. ಅಲ್ಲಿವರೆಗೆ ನಾವು ಓವರ್ ಥಿಂಕ್ ಮಾಡಿ ಎಕ್ಸೈಟ್ ಆಗಿ ಆಂಗ್ಸೈಟಿ ಡೆವಲಪ್ ಮಾಡ್ಕೊಂಡು ಸಂತೋಷನೇ ಕಳ್ಕೊಂಬಿಟ್ಟಿರ್ತೀವಿ. ಅದು ಸಿಕ್ಕುತ್ತೆ, ಆ ಸಿಕ್ಕದಾಗ ಅನುಭವಿಸಕ್ಕೂ ಆಗ್ತಾ ಇಲ್ಲ ನಮಗೆ. ಆಮೇಲೆ ನಾವು ಯೋಚನೆ ಮಾಡ್ತೀವಲ್ಲ ಪ್ರತಿಫಲ, ಅದು ಬಹಳ ಲಿಮಿಟೆಡ್ ಇರುತ್ತೆ. ಹೌದು, ನಾವು 100 ರೂಪಾಯಿ ಸಿಗ್ಲಿ ಅಂತ ಯೋಚನೆ ಮಾಡ್ತಿರ್ತೀವಿ. ಆ್ಯಕ್ಚುಲಿ ನಾವು ಮಾಡೋ ಕೆಲಸಕ್ಕೆ 1,000 ರೂಪಾಯಿ ಸಿಗ್ತಾ ಇರುತ್ತೆ, ಅಂದರೆ ಸಿಗುವ ಸಾಧ್ಯತೆ ಇರುತ್ತೆ. ಬಟ್ ನಮ್ಮ ತಲೆಯಲ್ಲಿ 100 ರೂಪಾಯಿ ಅನ್ಕೊಂಡು ನಾವು ಅಷ್ಟೇ ಕೆಲಸ ಮಾಡ್ತಿರ್ತೀವಿ. ಅಂದರೆ ಯಾವಾಗ ನಾವು ಪ್ರತಿಫಲದ ಸೀಮಿತತೆ ಇದೆ, ಲಿಮಿಟೇಷನ್ ಇದೆ ಅಲ್ವಾ, ಕೆಲಸನೂ ಲಿಮಿಟೇಷನ್ ಆಗಿಬಿಡುತ್ತೆ. ಕೆಲಸನ ಆ ಲಿಮಿಟೇಷನ್ ಇಲ್ಲದೆ ಮಾಡಿದರೆ, ಎಂಜಾಯ್ ಮಾಡ್ಕೊಂಡು ಮಾಡಿದರೆ, ಖುಷಿಯಿಂದ ಮಾಡಿದರೆ, ಅಚ್ಚುಕಟ್ಟಾಗಿ ಮಾಡಿದರೆ, ಲಿಮಿಟ್ಲೆಸ್ ಆಗಿ ಮಾಡಿದರೆ ಪ್ರತಿಫಲ ಲಿಮಿಟ್ಲೆಸ್ ಆಗೇ ಸಿಗುತ್ತೆ. ಖಂಡಿತ. ನ್ಯೂರೋ ಸೈನ್ಸಲ್ಲಿ ಭಾಳ ಅದ್ಭುತವಾಗಿ ಇದನ್ನು ಈ ಕಾನ್ಸೆಪ್ಟ್ ತಿಳಿಸಿದ್ದಾರೆ. ಆದರೆ ಜನ ಏನು ಅಂದರೆ, ಹಾಗಾದರೆ ನಾನು ಫಲಾಪೇಕ್ಷೆ ಬೇಡವಾ, ಹಾಗೆ ಕೆಲಸ ಮಾಡೋದ, ಅದು ಆ ಥರ ಅರ್ಥ ಅಲ್ಲ. ನೀವು ಮಾಡಿ, ನಿಮಗೆ ಅದರಿಂದ ಖಂಡಿತವಾಗ್ಲೂ ಸಿಕ್ಕುತ್ತೆ. ಆದರೆ ಓವರ್ ಥಿಂಕಿಂಗ್ ಮಾಡಬೇಡಿ, ಆಂಗ್ಸೈಟಿ ಇಟ್ಕೋಬೇಡಿ ಅಂತ. ಇನ್ನೊಂದು, ನೀವು ನಿಮ್ಮ ಭಾವನೆಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಅಂತಲೂ ಬಹಳ ಚೆನ್ನಾಗಿ ಆ ಭಗವದ್ಗೀತೆಯಲ್ಲಿ ಹೇಳೋದೇ ಅಷ್ಟೇ. ನೀನು ಏನು ಮಾಡ್ತಿದ್ಯಾ ಅದರ ಬಗ್ಗೆ ನಿನಗೆ ಸಂಪೂರ್ಣ ಒಂದು ಕ್ಲಾರಿಟಿ ಬೇಕು, ಸ್ಪಷ್ಟತೆ ಬೇಕು. ಈಗ ನೀನು ಯುದ್ಧ ಮಾಡ್ತಾ ಇದೆಯಾ, ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಿದ್ಯಾ ಅನ್ನೋ ಕ್ಲಾರಿಟಿ ನಿನಗಿಲ್ಲ ಅಂತಂದರೆ ಒಬ್ಬೊಬ್ಬರು ಸತ್ತಾಗ್ಲೂ ನಿನಗೆ
ತಡ್ಕೊಳಕ್ಕಾಗೋದಿಲ್ಲ. ಬಟ್ ಒಂದು ಕ್ಲಾರಿಟಿ ಇದೆ ನಿನಗೆ, ಈಗ ನೀನು ಮಾಡ್ತಿರೋದು ಧರ್ಮ ರಕ್ಷಣೆಗೋಸ್ಕರ ಅಂತಂದಾಗ ನಿನಗೆ ಏನೂ ಬೇರೆ ಥರದ ನೀನು ಕುಗ್ಗೋಗೋದಿಲ್ಲ. ಹಾಗಾಗಿ ಒಂದು ಕ್ಲಾರಿಟಿ ಆಗಿರ್ಬೋದು, ಫಲಾಪೇಕ್ಷೆಗಳನ್ನು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಅನ್ನೋದೇ ಆಗ್ಬೋದು, ಭಾವನೆಗಳ ನಿಯಂತ್ರಣ ಮಾಡೋವಂಥದ್ದು, ಇದೆಲ್ಲ ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಅದು ಭಗವದ್ಗೀತೆಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿದಿನ ಕುರುಕ್ಷೇತ್ರ ನಡೀತಾನೆ ಇರುತ್ತೆ. ಎಲ್ಲೋ ಒಂದು ಕಡೆ ಆ ಪಾತ್ರಗಳೇ ಇರುತ್ತೆ, ಇನ್ನೊಂದು ಥರ ಅಷ್ಟು ಸಿವಿಯರ್ ಅಲ್ಲ, ಬೇರೆ ಬೇರೆ ಥರ ಕಾಂಟೆಕ್ಸ್ಟು ಬೇರೆ ಬೇರೆ ಇರುತ್ತೆ. ಆದರೆ ಅಂಥದನ್ನು ಫೇಸ್ ಮಾಡ್ತೀವಿ. ಯಾವ ರೀತಿ ಮಾಡಬೇಕು, ಎಮೋಷನಲ್ ಕ್ವಿಷೆಂಟ್, ಯಾವ ವ್ಯಕ್ತಿಗೆ ಎಮೋಷನಲ್ ಕ್ವಿಷೆಂಟ್ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ಎಂಥದೇ ಆಗಲಿ ಅವನು ನಿಭಾಯಿಸುವ ಶಕ್ತಿಯನ್ನು ಹೊಂದಿರ್ತಾನೆ. ಯಾರೇ ಆಗಿರಲಿ, ಏನೇ ಸಮಸ್ಯೆ ಆಗಿರಲಿ, ಎಲ್ಲೂ ಕುಗ್ಗೋಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಪರಾರಿ ಆಗೋದಿಲ್ಲ. ಈಗ ನೋಡಿ, ಅವರು ಸಿದ್ಧಾರ್ಥ ಕಾಫಿ ಡೇ ಅವರು ತೀರೋದ್ರು, ಅವ್ರ ಹೆಂಡತಿ ಅದನ್ನು ಮೇಲೆ ತಂದ್ರಲ್ವಾ. ಈಗ ನೋಡಿ, ಎಮೋಷ್ನಲ್ ಕ್ವಿಷೆಂಟ್ ಅದು. ಅದೇ ಥರ ಬೇಕಾದಷ್ಟು ಜನ ತಡೆಯೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಓಡೋಗೋದು, ಅಬ್ಸ್ಕ್ಯಾಂಡ್ ಆಗೋದು ಮಾಡ್ತಾರೆ. ಬಟ್ ಹಂಗೆ ಅಂದ್ಕೊಂಡು ಈ ಜಗತ್ತೇ ನಿಂತೋಗಲ್ಲ. ಇನ್ನೂ ಯಾರೋ ಒಬ್ರು ಇರ್ತಾರೆ, ಅವರು ಅದನ್ನು ತಗೊಂತಾರೆ, ಮಾಡ್ತಾರೆ, ಬಿಕಾಸ್ ಆಫ್ ಎಮೋಷನಲ್ ಕ್ವಿಷೆಂಟ್. ಅದಕ್ಕೆ ಮಕ್ಕಳಿಗೆ ಎಮೋಷನಲ್ ಕ್ವಿಷೆಂಟ್ ಏನಿದೆ ಅದು IQ-ಗಿನ ಮುಖ್ಯ. ಇತ್ತೀಚೆಗೆ ಈಗ ಸೆಕೆಂಡ್ PUದು ರಿಸಲ್ಟ್ ಬಂತು ನೋಡಿ, ಎಷ್ಟು ಜನ ಸ್ಟೇಟಸಲ್ಲಿ ಹಾಕಿದ್ದು ಚೆನ್ನಾಗಿದೆ, ಸಂತೋಷ. ಪಾಪ ಅವ್ರ ಮಕ್ಕಳ ಬಗ್ಗೆ ಅವರು ಹೊಗಳಿಕೆಯಿಂದ ಹಾಕಿದರು. ಯಾರೋ ಒಬ್ಬರು ನರ್ಸರಿ ಮಗುದು A ಗ್ರೇಡ್ ಅಂತ ಒಂದು ಫೇಸ್ಬುಕ್ಕಲ್ಲಿ ಹಾಕಿದರು. ನಿಜವಾಗ್ಲೂ ಅಲ್ಲ, ನನಗೇನು ಇವ್ರುಗಳಿಗೆ ಏನಾಗಿದೆ, ನೀವು IQ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಮಗುಗೆ AQ ಅಡ್ವರ್ಸಿಟಿ ಕ್ವಿಷೆಂಟು, ಎಮೋಷನಲ್ ಕ್ವಿಷೆಂಟು, ಸ್ಪಿರಿಚುವಲ್ ಕ್ವಿಷೆಂಟು, ಈ ಥರ ಯಾವುದೂ ಇಲ್ಲದೆ ಬರೀ IQ ಇದ್ದರೆ ಖಂಡಿತವಾಗ್ಲೂ ಅವನು ಈ ಒಂದು ಜಗತ್ತಿನಲ್ಲಿ ಫೇಸ್ ಮಾಡುವಂತಹ ಒಂದು ಪ್ರಾಬ್ಲಮ್ ಇದೆ, ಖಂಡಿತ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ಪೋಷಕರು ಬರೀ IQ, ಬರೀ ಮಾರ್ಕ್ಸ್ ಸ್ಕೋರು ಇದರ ಬದಲು ಅಡ್ವರ್ಸಿಟಿ ಕ್ವಿಷೆಂಟ್, ಸಮಸ್ಯೆಗಳನ್ನು ನಿಭಾಯಿಸುವುದು, ವರ್ಸ್ಟ್ ಕಂಡೀಷನ್ನಲ್ಲಿ ಹೇಗೆ ಬೌನ್ಸ್ ಬ್ಯಾಕ್ ಆಗೋದು, ಎಂಥದೇ ಎಲ್ಲ ಕಳ್ಕೊಂಡ್ರೂ ನಿರಾಶಾದಾಯಕರಾಗದಿದ್ದ ಹಾಗೆ ನೀನು ವಾಪಸ್ ಹೇಗೆ ಬರೋ ಅಂಥದ್ದು, ಇದೆಲ್ಲದನ್ನು ಕೃಷ್ಣ ಅಂತಂದಾಗ ಅದಕ್ಕೆ ಹೇಳಿದ್ದು ನಾನು, ಹೈಯರ್ ಕಾನ್ಷಿಯಸ್ನೆಸ್, ಆ ಒಂದು ಮೆದುಳಿನಲ್ಲಿ ಎಲ್ಲ ಇದೆ. ಅದನ್ನು ಸಂಪೂರ್ಣ ಅರ್ಥ ಮಾಡ್ಕೊಂಡ್ರೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊತ ಹೋದರೆ ನಾವು ಖಂಡಿತವಾಗಿ ನಾವು ಏನೇ ಆದರೂ, ಎಂಥ ಸಮಸ್ಯೆ ಆದರೂ ಅದನ್ನು ನಿಭಾಯಿಸಬಹುದು. ಹಾಗಾಗಿ ಪರಿಪೂರ್ಣ ಪ್ರಜ್ಞೆ ಯಾರು ಅಂದರೆ ಕೃಷ್ಣ ಅಂತಲೇ ಅನ್ಬಹುದು. ಭಾಳ ಚೆನ್ನಾಗಿ ಹೇಳಿದ್ರು. ಉಷಾ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಕೃಷ್ಣನ ಬಗ್ಗೆ, ಕೃಷ್ಣ ಚೈತನ್ಯ ಅಂತೇಳಿ. 2 ಪಾರ್ಟ್ಗಳಿದೆ. ಅದು ಕನ್ನಡದಲ್ಲಿ ಓದಿದ್ರೆ ಟ್ರಾನ್ಸ್ಲೇಷನ್ ಅದು ಸರಿ ಇಲ್ಲ, ಬಟ್ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ. ಸೊ ಕೃಷ್ಣನ ಬಗ್ಗೆ ನಮ್ಮ ಸಂಪತ್ ಸರ್ ಕೂಡ ತುಂಬ ಚೆನ್ನಾಗಿ ಅದ್ರ ಬಗ್ಗೆ, ಕೃಷ್ಣನ ವ್ಯಕ್ತಿತ್ವ ಸುಮಾರು ಸಲ ಬಂದಿದೆ. ಬಟ್ ನಾವು ಮಹಾಭಾಗವತ ಅಂತ ಒಂದು ಮುಂದೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಕೃಷ್ಣನ ಬಗ್ಗೆನೇ, ಅಂದರೆ ಇಡೀ ಲೈಫ್ ಕೃಷ್ಣ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ನನಗೆ ಕೆಲವೊಂದು ಸಲ ಕೃಷ್ಣ ಅಂದರೆ ಒಬ್ಬ ಮನುಷ್ಯನ ಒಂದು ಅಲ್ಟಿಮೇಟ್ ಸ್ಥಿತಿ, ಅಂದರೆ ನಾನು ಹೇಗಿರಬೇಕು ಅಂತಂದರೆ ಒಬ್ಬ ವ್ಯಕ್ತಿಗೆ ಮನಸ್ಸಲ್ಲಿ ಬರುವಂಥದ್ದು ಕೃಷ್ಣ ಅಂತ ಇರಬೇಕು. ಅದಕ್ಕೆ ಕಂಪ್ಲೀಟ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಂತ ನಾನು ಹೇಳಿದ್ದು. ಸೊ ಹಾಗೆ ಅದರ ಒಂದಷ್ಟು ವಿಚಾರಗಳನ್ನ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಇದನ್ನೆಲ್ಲ ಹೇಳಿದಂಥ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕೃಷ್ಣನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ, ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.